224 ಶಾಸಕರಲ್ಲಿ ಇವತ್ತರೆಗೂ ಯಾವ್ದಾರ ಒಂದು ಘಟನೆ ನಡೆದೈತಾ? ಬೀದಿನಲ್ಲಿ ಚಪ್ಪಲಿನಲ್ಲಿ ಏಟ್ ತಿಂದಿರೋಂಥದ್ದು, ಅವಹೇಳನಕಾರಿ, ತೊಡೆ ತಟ್ಟಿ, ಮೀಸೆ ತಿರುವಿ, ಕೂದಲು ಕಿತ್ತು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪ್ರದೀಶ್ ಈಶ್ವರ್ನ ಸೋಷಿಯಲ್ ಮೀಡಿಯಾ ಮುಂದೆ ನಾನು ಅದು ಇದು ಅಂತ ಕೊಚ್ಕೊಂಡು ಪೇಪರ್ ಟೈಗರ್, ಇವನು ನಿಜವಾದ ಟೈಗರ್ ಅಲ್ಲ, ಪೇಪರ್ ಟೈಗರ್. ಅವಹೇಳನಕಾರಿ ಆಗಿ ಕಿತ್ತು, ಏನೋ ಕೂದಲು ಕಿತ್ತು ನನ್ನ ಬದನೆಕಾಯಿ ಅದು ಇದು ಅಂತ ಹೇಳಿದ್ರೆ ಇವನು ಶಾಸಕನ? ಅವಹೇಳನಕಾರಿಯಾಗಿ ಮಾತನಾಡಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಶಾಸಕರಾಗಿ ವರ್ತಿಸದೆ ಈ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಜನರು ಮತ್ತೆ ರೈತರ ಸಮ್ಮುಖದಲ್ಲಿ ಅವಹೇಳನಕಾರಿ, ತೊಡೆ ತಟ್ಟಿ, ಮೀಸೆ ತಿರುವಿ, ಕೂದಲು ಕಿತ್ತು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪ್ರದೀಶ್ ಈಶ್ವರ್ನ ಈ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಸಂಬಂಧಪಟ್ಟ ಸರ್ಕಾರ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಬೇಕು ಅಂತೇಳಿ ಇವತ್ತು ಜೆಡಿಎಸ್ ಪಕ್ಷ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಹೇಶ್ ಅವರು, ಗೌರವ ಅಧ್ಯಕ್ಷರಾದಂಥ ಸಂಪಂಗಣ್ಣವರು ಮತ್ತೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಪ್ರದೀಶ್ ಈಶ್ವರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ದಾಖಲು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲ ಒಗ್ಗೂಡಿ ಕುಮಾರಣ್ಣ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಅವಹೇಳನಕಾರಿ ಮಾತನ್ನ ಈ ಕೂಡಲೇ ವಾಪಸ್ ಪಡೆದು ಕುಮಾರಣ್ಣವ್ರನ್ನ ಕ್ಷಮೆ ಕೇಳಬೇಕು ಅಂತೇಳಿ ನಾವೆಲ್ಲ ಸಂಪೂರ್ಣವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಏನು ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಿದ್ದಾರೆ, ಅಷ್ಟು ಜನ ಶಾಸಕರಿಗೂ ಅವಮಾನ ಮಾಡುವಂತ ಕೆಲಸ ಈ ಏನು ನಮ್ಮ ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಅಸಹ್ಯ ಆಗ್ತದೆ. ಅದೇನೋ ಬದನೆಕಾಯಿ ಅಂತಾನೆ, ಅದು ಯಾವ ಬದನೆಕಾಯಿ ನಮ್ಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕ ಸ್ಥಾನ ಆಗಿರೋರಿಗೆ ಅವತ್ತು ಒಂದು ಜಯಂತಿ ಇಡೀ ರಾಜ್ಯದಲ್ಲಿ ಆ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನ ಒಂದು ನಿರ್ಮಾತರ ಒಂದು ಕೆಂಪೇಗೌಡ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಅದು ನಮ್ಮ ಪಕ್ಷದ ಮುಖಂಡರಾದಂಥ ನಮ್ಮ ರಾಜ್ಯದ ವರಿಷ್ಠರಾದಂಥ ಕುಮಾರಣ್ಣವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವ್ರ ಅಣ್ಣ ಅಂತ ಹೇಳೋ ವಿರೋಧ ಪಕ್ಷದವ್ರು ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅಣ್ಣ ಅಂತ ಕರೀತಾರೆ. ಅವರ ಒಂದು ಕೂದಲಕ್ಕೂ ಸಮಾನ ಇಲ್ಲ ಈ ಪ್ರದೀಪ್ ಈಶ್ವರ್ ಅನ್ನೋದು. ಅವ್ರ ಬಗ್ಗೆ ಅವಹೇಳನಕಾರಿ ಆಗಿ ಕಿತ್ತು, ಏನೋ ಕೂದಲು ಕಿತ್ತು ನನ್ನ ಬದನೆಕಾಯಿ ಅದು ಇದು ಅಂತ ಹೇಳಿದ್ರೆ ಇವನು ಶಾಸಕನ? ಶಾಸಕ ಸ್ಥಾನಕ್ಕೆ ಏನು ಒಂದು ಜವಾಬ್ದಾರಿಯಾದ ಸ್ಥಾನ ಐತೆ ಅನ್ನೋ ಒಂದು ಅರ್ಥ ಆಯ್ತಾ? ಯಾರೋ ನಮ್ಮ ಪದಾಧಿಕಾರಿಗಳು ಲಾಟ್ರಿ ಶಾಸಕನು ಅಂತ ಕುಮಾರಣ್ಣ ಮನಸ್ಸು ಮಾಡಿ ಒಂದು ದಿನ ಅಲ್ಲಿ ರ್ಯಾಲಿಗೆ ಬಂದಿದ್ರೆ ಇವನು ಲಾಟ್ರಿನೇ, ಇವನು ಯಾರೋ ಲಾಟ್ರಿನೇ. ಮತ್ತೆ ಬುಕ್ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ವಿದ್ಯಾಸಂಸ್ಥೆ ನಡೆಸ್ತಾ, ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋಂತ ಒಬ್ಬ ಇವನು, ಅದೇನೋ ಪರಿಶ್ರಮ ಅಂತ, ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇವನು ಪಾಠ ಹೇಳ್ತಾನೆ, ಸಂಸ್ಕೃತಿ ಯಾವ ರೀತಿ ಕಲಿಸ್ತಾನೆ ಅನ್ನೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆ ನಡೆಸಿ ಇವನಿಗೆ ಎಲ್ಲಾ ತಾಲೂಕುಗಳಲ್ಲೂ ಇವನಿಗೆ ಮರ್ಯಾದೆ ಕಳಿಯಂತ ಕೆಲಸ ಮಾಡ್ತೀರಿ. ಆದ್ರೂ ನಮ್ಮ ಕುಮಾರಣ್ಣವರ ಒಂದು ಕೃತಜ್ಞತೆ, ಅವರ ಒಂದು ದೊಡ್ಡತನದಿಂದ ಯಾರು ಪ್ರತಿಭಟನೆ ಮಾಡಬೇಡಿ ಅಂತ ಅವ್ರು ಸುದ್ದಿ ಎತ್ತರ ಕೈ ಮುಗಿದು ನಿಮ್ಮ ಮಾಧ್ಯಮಗಳ ಮುಂದೆ ಕೈ ಮುಗಿದು ಅವನ ಹೆಸರು ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ತಾವ್ರೆ. ಅಂತ ಗುಣ ಇವನ ಹತ್ರ ಏನಾದ್ರು 1% ಆದ್ರೂ ಇದೆಯಾ? ಈಗ ಇವ್ರ ಮೇಲೆ ದೂರ ದಾಖಲಾಗಿಲ್ಲ, ಇವ್ರ ಮೇಲೆ ಅಂತ ಖಂಡಿತ ಆಗ್ಲೇಬೇಕು. ಇದಕ್ಕೆ ಪ್ರಚೋದನಕಾರಿ ಕೊಟ್ಟವ್ರು ಯಾರು? ಇಡೀ ರೋಡಲ್ಲಿ ಬಂದ್ಬಿಟ್ಟು ತೊಡೆ ತಟ್ಟೋದು, ಮೀಸೆ ತಿರುಗೋದು ಮಾಡ್ದ. ಅದೇ ಸಭಾಭವನದಲ್ಲಿ ಏನಾದ್ರು ಆತರ ಮಾಡಿದ್ರೆ ಇವ್ರು ಈಚೆ ಬರ್ತಾ ಇತ್ತ? ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಎಂತ ವಿಚಾರ ಆಗ್ತಾ ಇತ್ತು. ಈಗ ಅಮಾಯಕರು ಯಾರೋ ರೈತರು ಕರೆಕ್ಟ್ ನಮ್ಮನ್ನು ಹಂಗಂದಾಗ ನಮಗೂ ಬೈಯೋದು ಕರೆಕ್ಟೇನಾ? ಚಪ್ಪಲಿ ತಗೊಳೋದೆಲ್ಲ ಹಾಕೋದು. ಇಡೀ 224 ಶಾಸಕರಲ್ಲಿ ಇವತ್ತರೆಗೂ ಯಾವ್ದಾರ ಒಂದು ಘಟನೆ ನಡೆದೈತಾ? ಬೀದಿನಲ್ಲಿ ಚಪ್ಪಲಿನಲ್ಲಿ ಏಟ್ ತಿಂದಿರೋಂಥದ್ದು, ಅದು ಸ್ವಕ್ಷೇತ್ರದಲ್ಲಿ. ಈಗ 9 ಜನ ಅರೆಸ್ಟ್ ಆಗಿದ್ದಾರೆ. ನೆನ್ನೆ ನಮ್ಮ ಮುಖಂಡರಾದಂತಹ ನಿಖಿಲ್ ಅಣ್ಣವರು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೇಳೋದಷ್ಟೇ, ಯಾರು ಇದರಿಂದ ಪ್ರಚೋದನಕಾರಿಯಾಗಿ ಯಾರು ಇದಕ್ಕೆ ಹಿಂದೆ ಇತ್ತು, ಮೊದಲನೇದಾಗಿ ಆರೋಪಿ ಒಂದು ಅವ್ರನ್ನೇ ಮಾಡಬೇಕು. ಸಾಧಿಕೆ ಇದು ಎಂತ ಜಿಲ್ಲೆ ರೀ? ಸರ್ ವಿಶ್ವೇಶ್ವರ ಇನ್ನು ಹುಟ್ಟಿದ್ದು ಜಿಲ್ಲೆ ರೀ ಇದು. ಎಂತ ವಿದ್ಯಾವಂತರು ಅಂತ ಆಗಿರೋಂಥ ಇದೆ ರೀ ಅದು. ಕೈವಾರ ನಾರಾಯಣ ತಾತನವರು ಒಂದು ಇದ್ರಲ್ಲಿ ಬೆಳೆದಂತ ಜಿಲ್ಲೆ ರೀ ಅದು. ಇವ್ರು ಅಂತ ಸ್ಥಾನದಲ್ಲಿ ಹೋಗಿ ಇವನು ಹೋಗ್ಬಿಟ್ಟು ಈ ತರ ಮಾಡಿ ಪ್ರಚೋದನೆ ಮಾಡಿ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಒಂದು ಟ್ರೋಲ್ ಮಾಡಿರೋದು ಇಡೀ ಮಾಧ್ಯಮಗಳಲ್ಲೇ ಗೊತ್ತಾಯ್ತು. ನಡಿ ಪಕ್ಕ ಕೂತ್ಕೊ ಅಂತ ಹೇಳಿದ್ದು. ಇವ್ರು ಹೋಗ್ತಾ ಎಷ್ಟು ಮಾತ್ರ ಐತೆ ಮುಖ್ಯಮಂತ್ರಿ ಹತ್ರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಿರ್ಬೇಕಲ್ಲ ನಿಮ್ಗೆ. ಪಕ್ಕದಲ್ಲಿ ನಿಂತ್ಕೊಳಕ್ ಬಂದ್ರೆ, ಅದೇ ಇವ್ರು ಸ್ವಕ್ಷೇತ್ರದಲ್ಲೇ ಪಕ್ಕದಲ್ಲಿ ನಿಂತ್ಕೊಳಕ್ ಬಂದ್ರೆ ನಡಿ ಹಿಂದಕ್ಕೆ ನಡಿ ಅಂತಾರೆ. ಅಲ್ಲಿ ನಿಮ್ ಶಾಸಕ ಸ್ಥಾನ ಮುಖ್ಯಮಂತ್ರಿ ಹತ್ರ ಯಾವ ರೀತಿ ಶಾಸಕ ಸ್ಥಾನ ಉಳಿಸ್ಕೊಂಡಿದ್ಯಾ ಅಂತ ಇಡೀ ಮಾಧ್ಯಮಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಾಗೈತೆ. ಆದ್ರೂ ಇವ್ಗೆ ಮಾನ ಮರ್ಯಾದೆ ಇಲ್ಲ. ನಾನೊಬ್ಬ ಶಾಸಕನಾಗಿದ್ದೀನಿ, ಯಾವ ರೀತಿ ನೆಡ್ಕೊಬೇಕು ಅನ್ನೋದು ಅದ್ರ ಪರಿಜ್ಞಾನ ಇಲ್ವಾ? ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡಿ ಅಲ್ಲಿ ಹೇಳ್ತಾನೆ, ನಾನು 5 ಗಂಟೆಗೆ ಹೋಗ್ತೀನಿ, ಪಾಠ ಹೇಳ್ತೀನಿ, ಇದ್ ಮಾಡ್ತೀನಿ, ಆಮ್ಲೆ ಬಿಡ್ತೀನಿ. ನಾವ್ ಏನ್ರಿ ಮಾಡಿದ್ರಿ? ಯಾವ ಶಾಸಕರು ಮಾಡ್ತಿದ್ ಏನ್ ಮಾಡಿದ್ದಾರೆ? ಚಿಕ್ಕಬಳ್ಳಾಪುರದಲ್ಲಿ ನಾವೇ ಪಕ್ಕ ತಾಲೂಕಲ್ಲೇ ಇರೋದು, ನಮ್ಗೆ ಗೊತ್ತಿಲ್ವಾ?
ಒಂದು ರೋಡ್ ಯಾವತ್ತಾದ್ರೂ ಒಂದು ರೋಡ್ಗೆ ಶಂಕುಸ್ಥಾಪನೆ ಮಾಡೋಣ, ಒಂದು 3 ವರ್ಷ ಮುಗಿತಾ ಬಂತು. ಯಾವ ಊರಲ್ಲಿ ಆದ್ರೂ ಹೋಗಿ ಒಂದು ಬಾಲಿ ಕಾಂಕ್ರೀಟ್ ಹಾಕೋಣ ನೋಡ್ರಿ. ಸುಮ್ಮನೆ ಮೀಡಿಯಾ ಮುಂದೆ, ಸೋಷಿಯಲ್ ಮೀಡಿಯಾ ಮುಂದೆ ನಾನು ಅದು ಇದು ಅಂತ ಕೊಚ್ಕೊಂಡು ಪೇಪರ್ ಟೈಗರ್, ಇವನು ನಿಜವಾದ ಟೈಗರ್ ಅಲ್ಲ, ಪೇಪರ್ ಟೈಗರ್. ಹಂಗಾಗಿ ನಿಮ್ ಮುಖಾಂತರ, ಮಾಧ್ಯಮ ಮುಖಾಂತರ ಹೇಳೋದು, ಈಗ ರಾಜ್ಯದಲ್ಲ ಎಲ್ಲಾ ಕಡೆ ಎಚ್ಚೆತ್ತುಕೋ ಬದಲು ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಿ. ಇವಾಗೇನು ನಾವು ಆರೋಪಿಗಳನ್ನೇನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ, ತಕ್ಷಣ ಬಿಡುಗಡೆ ಮಾಡಿ ಮುಂದೆ ಈ ರೀತಿ ಅಹಿತಕರ ಘಟನೆಗಳು ನಡೆದಂಗೆ ಮುಂಜಾಗ್ರತಾ ಕ್ರಮವಾಗಿ ಇದು ನಡೆಸ್ಕೊಬೇಕಂತ ಪೊಲೀಸ್ ಇಲಾಖೆಯಲ್ಲೂ ನಾನು ಮನವಿ ಮಾಡ್ತಾ, ನಮ್ಮ ಕುಮಾರಣ್ಣವ್ರಿಗೆ ಇದೇ ತಕ್ಷಣದಿಂದನೇ ಅವರು ಆಗಿದ್ದಾಯ್ತು, ಇನ್ನು ಮುಂದೆ 2 ವರ್ಷ ಅವನು ತಾಲೂಕಲ್ಲಿ ಓಡಾಡ್ಕೊಂಡು ಶಾಸಕರನ್ನ ನಿಭಾಯಿಸಬೇಕು ಅನ್ನೋದಾದ್ರೆ ಇವತ್ತೇ ಮಾಧ್ಯಮದ ಮುಂದೆ ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ನಾನು ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಜನತಾದಳದ ಕಾರ್ಯಕರ್ತರು ಮತ್ತು ಶಾಸಕರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ.